ಸ್ನೇಹಿತರೆ, ನಾನು ಕಂಡಂತೆ ದೃಷ್ಟಿಕೋನ ಎನ್ನುವುದರಲ್ಲಿ ಎರಡು ರೀತಿಯ ವಿಧಗಳಿರುತ್ತೆ. ಒಂದು ಕಣ್ಣು ಮುಚ್ಚಿ ಕೂರೋದು, ಮತ್ತೊಂದು ಕಣ್ಣನ್ನು ತೆರೆದು ನೋಡುವಂಥದ್ದು. ಇದರ ಪ್ರಯೋಜನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸಾಧಾರಣವಾಗಿ ಈ ಮನುಷ್ಯ ಸದಾಕಾಲವೂ ತೆರೆದ ಕಣ್ಣುಗಳಿಂದಲೇ ನೋಡುವಂಥ ಅಭ್ಯಾಸಗಳನ್ನು ಮಾಡಿರ್ತಾನೆ. ಆದರೆ ಕಣ್ಣನ್ನು ಮುಚ್ಚಿ ನೋಡುವಂತಹ ಕಲೆಯನ್ನು ಮರೆತೇ ಬಿಟ್ಟಿದ್ದಾನೆ. ನಾವು ಕಣ್ಣು ಮುಚ್ಚಿ ನೋಡುವುದಕ್ಕೂ ಕಣ್ಣು ತೆರೆದು ನೋಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಆಕಾಶ ಮತ್ತು ಭೂಮಿಯಷ್ಟು ಅಂತರವುಳ್ಳದ್ದು. ನಮ್ಮ ಕಣ್ಣಿನ ಒಂದು ಪುಟ್ಟ ರೆಪ್ಪೆ ಎರಡು ಜಗತ್ತನ್ನು ಕೂಡಿಸಬಲ್ಲದು ಮತ್ತು ದೂರ ಕೂಡ ಮಾಡುತ್ತೆ. ಸುಮ್ಮನೆ ಕಣ್ಣು ಮುಚ್ಚಿ ಕೂರಿ ಯಾರಾದರೂ ಒಬ್ಬರು ನಿಮ್ಮನ್ನು ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಿ ಅಂತ. ನೀವು ಕಣ್ಣು ಮುಚ್ಚಿ ಏನನ್ನೋ ನೋಡ್ತಾ ಇದ್ದೇನೆ ಎಂದಾಗ ಅವರು ಆಶ್ಚರ್ಯಪಡ್ತಾರೆ. ಏನನ್ನೋ ನೋಡ್ತಾ ಇದ್ದೀರಾ? ಇದು ಹೇಗೆ ಸಾಧ್ಯ? ಏನನ್ನು ನೋಡ್ತಾ ಇದ್ದೀರಿ ಅಂತ ಪ್ರಶ್ನಿಸ್ತಾರೆ. ಆತ ನಿಜಕ್ಕೂ ಕನ್ಫ್ಯೂಸ್ ಆಗ್ತಾನೆ. ಕಾರಣ ಜನರಿಗೆ ತಿಳಿದಿರೋದಿಲ್ಲ. ಕಣ್ಣು ಮುಚ್ಚಿ ನಾವು ಏನು ಬೇಕಿದ್ದರೂ ಕಾಣಬಹುದು ಎಂಬುದು. ಸ್ನೇಹಿತರೆ, ಒಮ್ಮೆ ಹೀಗಾಯಿತು. ನಾನು ಒಂದು ದೇವಸ್ಥಾನದ ಬಳಿ ಕೂತು ಧ್ಯಾನ ಮಾಡ್ತಾ ಇದ್ದಾಗ ದನ ಮೇಯಿಸುತ್ತಾ ಒಬ್ಬಾತ ಬಂದ. ಆ ವ್ಯಕ್ತಿ ನನ್ನನ್ನು ನೋಡಿದ. ಆಶ್ಚರ್ಯದಿಂದ ನನ್ನನ್ನೇ ನೋಡುತ್ತಾ ಮುಟ್ಟಿ ಮಾತನಾಡಿಸಿದ. ತಕ್ಷಣ ಏನು ಅಂತ ಕೇಳಿದ್ದಕ್ಕೆ ಆತ ಹೇಳಿದ, ಯಾಕೆ ರಾತ್ರಿ ನಿದ್ರೆ ಮಾಡಿರಲಿಲ್ವೇನು? ಇಲ್ಲಿ ಬಂದು ನಿದ್ರೆ ಮಾಡ್ತಿದ್ದೀಯಾ ಅಂತ. ನಾನು ಸುಮ್ಮನೆ ನಕ್ಕೆ. ಆತನಿಗೆ ಯಾವ ಉತ್ತರವನ್ನೂ ನೀಡಲಿಲ್ಲ. ಸಾಮಾನ್ಯವಾಗಿ ಅದಾವುದೂ ಅವರಿಗೆ ತಿಳಿದಿಲ್ಲ. ಕಾರಣ ಯಾರೆಲ್ಲರೂ ಧ್ಯಾನಿಗಳು ಎಂದಿರುವರು ಅವರು ರಹಸ್ಯದರ್ಶಿಗಳು. ಅವರ ಬದುಕು ಸತ್ಯಶೋಧದಲ್ಲಿ ಅಡಗಿಸಿಕೊಂಡಿರುತ್ತೆ. ಸಾಮಾನ್ಯ ಜನರಿಗೆ ಅದು ಹೇಗೆ ತಾನೇ ಅರ್ಥ ಆಗೋದಕ್ಕೆ ಸಾಧ್ಯ? ಸ್ತ್ರೀ ಒಬ್ಬಳು ತನ್ನ ಗುಡಿಸಲಿನ ಒಳಗೆ ಕೂತು ಧ್ಯಾನ ಮಾಡ್ತಾ ಇದ್ದಾಗ ಆಕೆಯ ಪತಿ ಹೊರಗೆ ನಿಂತು ಮುಂಜಾನೆ ಉದಯಿಸುವ ಸೂರ್ಯನನ್ನು ಕಂಡು ಸಂತೋಷ ಪಡ್ತಾನೆ. ಆತ ಪುಳಕಿತಗೊಳ್ತಾನೆ ಮತ್ತಾತ ಹೇಳ್ತಾನೆ, ಪ್ರಿಯೆ ಹೊರಗೆ ಬಾ, ಈ ಪರಮಾತ್ಮನ ಸೌಂದರ್ಯವನ್ನು ನೋಡು, ಎಷ್ಟು ಸುಂದರ ಅಂತ ಕರೀತಾನೆ. ಆಗ ಪತ್ನಿ ಕೂಡ ಹೇಳ್ತಾಳೆ, ಪರಮಾತ್ಮ ಹೊರಗೆಲ್ಲಿದ್ದಾನೆ? ಆತ ನನ್ನೊಳಗೆ ಇದ್ದಾನೆ, ನಾನು ಅದನ್ನು ಕಾಣ್ತಾ ಇದ್ದೇನೆ ಅಂತ. ಆ ಸೌಂದರ್ಯ ನನ್ನೊಳಗೆ ಇದೆ ಅಂತ ಆಕೆ ಹೇಳ್ತಾಳೆ. ಇದನ್ನು ನಾನು ಇಲ್ಲಿ ಕಾಣ್ತಾ ಇದ್ದೀನಿ, ಬಾ ನೀನು ಕೂಡ ಒಳಗೆ ಕೂತು ಅದನ್ನು ಕಾಣು ಅಂತ ಹೇಳ್ತಾಳೆ. ಇದರ ಅರ್ಥ ಒಳಗಿನ ಸೌಂದರ್ಯ. ಈ ಒಳಗಿನ ಸೌಂದರ್ಯದ ಎದುರು ಹೊರಗಿನ ಸೌಂದರ್ಯಕ್ಕೆ ಯಾವ ಅರ್ಥವೂ ಇಲ್ಲ ಅನ್ನೋದು ಸಾಬೀತಾಗ್ಬಿಡುತ್ತೆ. ಸ್ನೇಹಿತರೆ, ಸಾಧಾರಣವಾಗಿ ಜನ ಕಣ್ಣು ಮುಚ್ಚಿ ಕೂತರೂ ಅವರಿಗೆ ಹೊರಗಿನ ಜಗತ್ತು ಬಿಟ್ಟರೆ ಬೇರೇನೂ ಕಾಣೋದಕ್ಕೆ ಸಾಧ್ಯವಿಲ್ಲ. ಅವರು ಕಣ್ಣು ಮುಚ್ಚಿದಾಗಲೆಲ್ಲ ರೆಪ್ಪೆಯನ್ನು ಮುಚ್ಚಿರ್ತಾರೆ ಅಷ್ಟೇ. ಆದರೆ ಅಲ್ಲಾವುದೇ ಪ್ರಯೋಜನ ಕೂಡ ಇರೋದಿಲ್ಲ. ಕಣ್ಣು ಮುಚ್ಚುವುದರ ಅರ್ಥ ಶೂನ್ಯತೆ. ಅರ್ಥಾತ್ ನಾವು ಎಲ್ಲ ರೀತಿಯ ಕನಸು, ವಿಚಾರ, ಆಲೋಚನೆ, ಬಯಕೆ ಇತ್ಯಾದಿಗಳಿಂದ ಮುಕ್ತರಾಗಬೇಕು ಅನ್ನೋದೇ ಆಗಿರುತ್ತೆ. ಎಲ್ಲಿಯವರೆಗೆ ನಮ್ಮೊಳಗೆ ಕನಸು, ವಿಚಾರ ಮತ್ತು ಚಿತ್ರಗಳು ಕಾಣಿಸೋದೇ ಇಲ್ಲವೋ ಅಲ್ಲಿಯವರೆಗೆ ನಾವು ಕಣ್ಣು ಮುಚ್ಚಿ ಕೂತರೂ ಸಹ ಅದಕ್ಕಾವ ಅರ್ಥವೂ ಇಲ್ಲ. ಸ್ನೇಹಿತರೆ, ಯಾವಾಗ ಎಲ್ಲವೂ ಕಣ್ಮರೆಯಾಗುತ್ತೋ ಆಗ ಅದಕ್ಕೊಂದು ಅರ್ಥ ಬರುತ್ತೆ. ಅದುವೇ ಶಾಶ್ವತ ಚೈತನ್ಯ, ಸತ್ಚಿತ್ ಆನಂದ. ನಮ್ಮ ಇಡೀ ಬದುಕಿನ ಇಡೀ ಆಟ ಕಣ್ಣುಗಳಲ್ಲೇ ಇದೆ. ದೃಷ್ಟಿ ಪರಿವರ್ತನೆಯಾದರೆ ಎಲ್ಲವೂ ಪರಿವರ್ತನೆ ಆಗೇ ಆಗುತ್ತೆ.